ತೆನಾಲಿರಾಮನ್ ಕತೆ ಹೇಳಿದ್ನಲ್ಲ, ಇಷ್ಟ ಆಯ್ತಾ ಮಕ್ಕಳ ನಿಮ್ಗೆ? ಹಾಸ್ಯ ಪ್ರಧಾನವಾಗಿರ್ತಕ್ಕಂತಹ ಕತೆ ಅದು. ಮಕ್ಕಳಿಗೆ ಸಾಧಾರಣ ಇಷ್ಟ ಆಗುತ್ತೆ ಅಂತ ನಾನು ಊಹೆ ಮಾಡಿ ಹೇಳಿದ್ದೀನಿ ಅದನ್ನ. ಗಾದೆ ಅಂದ್ರೆ ಏನು ಗೊತ್ತಾ ಮಕ್ಕಳ ನಿಮ್ಗೆ? ಗಾದೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಗಾದೆ ಅಂದ್ರೆ ಏನು ಅಂದ್ರೆ, ನಮ್ ತಾತ, ನಿಮ್ ತಾತ, ಅಜ್ಜಿ, ಮುತ್ತಾತಂದ್ರು ಅವರೆಲ್ಲ ಜೀವನ ನಡೆಸ್ತಾ ಇದ್ದಾಗ ಅವ್ರ ಅನುಭವಕ್ಕೆ ಅನೇಕ ವಿಷಯಗಳು ಬಂದಾಗ ಅದನ್ನ ಅವ್ರ ಬಾಯಿಂದ ಮಾತುಗಳು ಬರುತ್ತೆ. ಇದನ್ನೇ ನಾವು ಅನುಭವದ ಮಾತುಗಳು, ಇದಕ್ಕೆ ನಾವು ಗಾದೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಗಾದೆಗಳನ್ನ ನೀವು ಕೇಳಿರ್ಬೋದು. ಕೈ ಕೆಸರಾದ್ರೆ ಬಾಯಿ ಮೊಸರು, ದುಡ್ಡೇ ದೊಡ್ಡಪ್ಪ, ಮನಸ್ಸಿದ್ರೆ ಮಾರ್ಗ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು, ಇದೆಲ್ಲ ಗಾದೆಗಳು ಅಂತ. ಇದು ಯಾವತ್ತೂ ಮಕ್ಕಳ ಗಾದೆ ಸುಳ್ಳಾಗೋದಿಲ್ಲ. ಅದಕ್ಕೆ ಒಂದ್ ಗಾದೆ ಮಾಡ್ಬಿಟ್ಟಿದ್ದಾರೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಈ ಗಾದೆಗಳಿಗೆ ಆಧಾರಿತವಾಗಿರ್ತಕ್ಕಂತಹ ಕಥೆಗಳು ಕನ್ನಡ ಸಾಹಿತ್ಯದಲ್ಲಿ ಬೇಕಾದಷ್ಟಿದೆ. ಪುಟ್ಟ ಗಾದೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಈಗ ನಾನು ಒಂದು ಕತೆ ಹೇಳ್ತೀನಿ ಗಾದೆ ಆಧಾರಿತ, ಅದನ್ನ ನೀವು ಕೇಳಿ ಹೇಗಿರುತ್ತೆ ಅಂತ. ಗಾದೆ ಆಧಾರಿತ ಅಂತಲೇ ಹೇಳುದು ನಾ ಇದಕ್ಕೆ. ಒಂದ್ ಕಾಲದಲ್ಲಿ ಏನಾಗಿರುತ್ತೆ ಅಂದ್ರೆ, ಇದು 4 ಮೇಣದ ಬತ್ತಿಗಳು, ಕ್ಯಾಂಡಲ್ ಅಂತ ನಾವು ಏನ್ ಹೇಳ್ತೀವಲ್ಲ, ಇಂಗ್ಲಿಷ್ ಅಲ್ಲಿ ಕ್ಯಾಂಡಲ್ ಅಂತೀವಿ, ಅಥವಾ ಮೇಣದ ಬತ್ತಿ ಅಂತೀವಿ, ಕನ್ನಡದಲ್ಲಿ ಮೋಂಬತ್ತಿ ಅಂತೀವಿ. 4 ಮೋಂಬತ್ತಿಗಳು ಇರುತ್ತೆ. ಒಂದು ರೂಮ್ ನಲ್ಲಿ 4 ಮೋಂಬತ್ತಿಗಳನ್ನ ಉರಿತಾ ಇರುತ್ತೆ. 4 ಮೋಂಬತ್ತಿ. ಈ ಕಥೆಯನ್ನ ಗಮನ ಇಟ್ಟು ಕೇಳಿಸ್ಕೊಂಡಾಗ ಮಾತ್ರ ನಿಮ್ಗೆ ಇದರ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ ಕಥೆದು. ಒಂದ್ ಹೆಸರು ಶಾಂತಿ ಅಂತ, ಇನ್ನೊಂದ್ ಹೆಸರು ನಂಬಿಕೆ ಅಂತ, ಇನ್ನೊಂದು ಮೇಣದ ಬತ್ತಿ ಹೆಸರು ಪ್ರೀತಿ ಅಂತ, ಇನ್ನೊಂದ್ ಹೆಸರು ಭರವಸೆ. ಹೇಳಿ ಮಕ್ಕಳ ಯಾವ್ಯಾವ್ದು? ಒಂದ್ ಹೆಸರು ಶಾಂತಿ, ಇನ್ನೊಂದ್ ಹೆಸರು ನಂಬಿಕೆ, ಇನ್ನೊಂದ್ ಹೆಸರು ಪ್ರೀತಿ, ಇನ್ನೊಂದ್ ಹೆಸರು ಭರವಸೆ ಅಂತ. ಆಗ ಈ 4 ಮೇಣದ ಬತ್ತಿಗಳು ತಮ್ಮಲ್ಲೇ ಮಾತಾಡ್ಕೊಳ್ಳುತ್ತೆ. ಏನಂತ ಅಂದ್ರೆ, ಮೊದಲನೇದು ಮೇಣದ ಬತ್ತಿ ಇರುತ್ತಲ್ಲ, ಅದು ಶಾಂತಿ, ಅದು ಮಾತಾಡ್ಕೊಳ್ಳುತ್ತೆ. ಅಲ್ಲ, ಈಗ ನನ್ನ ಅವಶ್ಯಕತೆನೇ ಇಲ್ವಲ್ಲ, ಶಾಂತಿ ಬೇಕು ಅನ್ನೋರೇ ಇಲ್ವಲ್ಲ, ಸುಮ್ನೆ ಒಬ್ರಿಗೊಬ್ರು ಜಗಳ ಆಡ್ತಾರೆ, ಮನಸ್ತಾಪ ಪಡ್ತಾರೆ, ನಾನ್ ಇದ್ದ ಏನ್ ಪ್ರಯೋಜನ, ನನ್ನ ಅವಶ್ಯಕತೆನೇ ಇಲ್ಲ ಅಂದ್ಬಿಟ್ಟು ಅದೇನಾಗೋಗುತ್ತೆ ಅಂದ್ರೆ ಅದು ಆರೋಗುತ್ತೆ, ಶಾಂತಿ ಆರೋಗುತ್ತೆ. ಎರಡನೇ ನೋಡುತ್ತೆ, ಅಯ್ಯೋ ಶಾಂತಿ ಅದು ಆರೋಯ್ತು, ಅದು ಈ ಸಮಾಜಕ್ಕೆ ಬೇಡ. ಇನ್ನು ನಂಬಿಕೆ, ಅಯ್ಯೋ ಈಗ ಯಾರನ್ನು ನಂಬಿಕೆ ಆಗಲ್ವಲ್ಲ, ಮಕ್ಕಳು ತಂದೆ ತಾಯಿ ನಂಬಕ್ಕಾಗಲ್ಲ, ಅಣ್ಣ ತಮ್ಮದನ್ನ ನಂಬಕ್ಕಾಗಲ್ಲ, ಸ್ನೇಹಿತರು ಯಾರನ್ನು ನಂಬಿಕೆ ಆಗಲ್ವಲ್ಲ, ನಂಬಿಕೆ ಅನ್ನೋದೇ ಹೊಟ್ಟೋಗಿದೆಯಲ್ಲ, ಅಯ್ಯೋ ನಾನ್ ಬದುಕಿದ್ದೇನ್ ಪ್ರಯೋಜನ, ಬೇಡ, ನಂದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು, ಇದ್ದು ಒಂದೇ ಬಿಟ್ರು ಒಂದೇ ಭೂಮಿ ಭಾರ ಅನ್ಬಿಟ್ಟು ಅದು ಆರೋಗುತ್ತೆ. ಮೂರನೇ ಮೇಣದ ಬತ್ತಿ ಇದೆಯಲ್ಲ, ಅದು ನೋಡುತ್ತೆ, ಅಯ್ಯೋ ಇವೆರಡು ಬೇಡ ಅಂತ ಗೊತ್ತಾಯ್ತು, ಶಾಂತಿ ಬೇಡ ಜನಕ್ಕೆ, ನಂಬಿಕೆ ಬೇಡ, ಪ್ರೀತಿ, ಅಯ್ಯೋ ಎಲ್ಲ ಸ್ವಾರ್ಥ. ಪ್ರೀತಿ ಅನ್ನೋದು, ನಿಜವಾದ ಪ್ರೀತಿ ಅನ್ನೋದು ಎಲ್ಲಿದೆ? ಎಲ್ಲ ನಮ್ಮಿಂದ ಉಪಯೋಗ ಪಟ್ಕೊಳಕ್ ಮಾತ್ರ ಬರ್ತಾರೆ. ನಮ್ಮಿಂದ ಉಪಯೋಗ ಆದ ತಕ್ಷಣ ಪ್ರೀತಿಸೋ ತರ ನಟಿಸ್ತಾರೆ, ಆಮೇಲೆ ಹೊರಟು ಹೋಗ್ತಾರೆ. ಈ ಪ್ರೀತಿಯಿಂದ ಶಾಶ್ವತವಾಗಿರುವುದೇ ಇಲ್ಲ. ಆದ್ರಿಂದ ನಾನಿತ್ತಾನ ಏನ್ ಪ್ರಯೋಜನ ಅಂತ 3 ಆರೋಗುತ್ತವೆ. ಆ ದೊಡ್ಡ ರೂಮ್, ಅದು ಕೋಣೆ, ಕೊಠಡಿ, ಅಲ್ಲಿ ಒಂದೇ ಒಂದು ಭರವಸೆ ಅನ್ನೋದು ಮೇಣದ ಬತ್ತಿ ಉರಿತಾ ಇರುತ್ತೆ. ಆಗ ಒಬ್ಬ ಪುಟ್ಟ ಬಾಲಕ ಬರ್ತಾನೆ, ನೋಡಿ ಅಳ್ತಾನವನು. ಅಯ್ಯೋ ಎಷ್ಟು ಕತ್ಲೆ ಆಗೋಯ್ತು, ಎಷ್ಟು ಬೆಳಕಾಗಿತ್ತು, 3 ಮೇಣದ ಬತ್ತಿನೂ ಆರೋಗಿದೆಯಲ್ಲ ಅಂದ್ಬಿಟ್ಟು ಹತ್ತಾಗ ಭರವಸೆಯನ್ನು ಕ್ಯಾಂಡ್ಲ್ ಇರುತ್ತಲ್ಲ ಮೇಣದ ಬತ್ತಿ, ಅದು ಹುಡುಗನ್ ಕಣ್ಣೀರ್ ಒರ್ಸುತ್ತೆ. ಅದು ಹೇಳುತ್ತೆ, ಅಳ್ಬೇಡ ಬಾಯಿಲ್ಲಿ ಅಂದ್ಬಿಟ್ಟು, ತಗೋ ಇದನ್ನ ನನ್ನ ಕ್ಯಾಂಡ್ಲಿಂದ ನೋಡು, ಇದನ್ನ ಹಚ್ಚು, ಮೊದಲನೇದು ಹೊತ್ಕೊಳುತ್ತೋ ಇಲ್ವೋ ನೋಡು ಅಂತ. ಅದನ್ನ ಹಚ್ಚಿಸ್ತಾನೆ, ಮೊದಲನೇದು ಚಪ್ಪಾಳೆ ಹೊಡಿತಾನೆ, ಓ ಹತ್ಕೊಂಡ್ಬಿಡ್ತು ಅಂತ, ಶಾಂತಿ ಹತ್ಕೊಂಡ್ಬಿಡ್ತು. ಆಮೇಲೆ ತಗೋ ಇದೇ ಕ್ಯಾಂಡ್ಲ್ ತಗೋ, ಇನ್ನೊಂದನ್ನ ಹಚ್ಚು, ನಂಬಿಕೆ, ಅದು ಹತ್ಕೊಂಡ್ಬಿಡ್ತು. ಇನ್ನೊಂದನ್ ತಗೋ, ಪ್ರೀತಿ, ಅದನ್ನ ಹಚ್ಚುತ್ತಾನೆ, ಅದು ಹತ್ಕೊಂಡ್ಬಿಡ್ತು. ರೂಮ್ ಎಲ್ಲ ಪ್ರಕಾಶಮಾನವಾಗಿ ಕಳಿಯಕ್ ಶುರು, ಚಪ್ಪಾಳೆ ಹೊಡ್ಕೊಂಡು ಕುಣಿಯೋಕ್ ಶುರು ಮಾಡ್ಬಿಡ್ತಾನೆ. ಆಗ ಭರವಸೆ ಹೇಳುತ್ತೆ, ನೋಡು ಮಗು, ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಎಲ್ಲಾ ವಯೋಮಾನದವ್ರಿಗೂ, ಬರೀ ವಿದ್ಯಾರ್ಥಿಗಳೇ ಅಲ್ಲ. ಜೀವನದಲ್ಲಿ ನಾವು
ಶಾಂತಿ ಕಷ್ಟ ಬಂದಾಗ ಇದು ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಶಾಂತಿಯನ್ನ ಕಳ್ಕೊಂಡ್ಬಿಡ್ತೀವಿ ನಾವು. ಕಳ್ಕೊಂಡ್ಬಿಟ್ಟು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ಬಿಡ್ತೀವಿ ನಾವು. ಅದೇ ರೀತಿ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ, ಅವ್ರು ಮೋಸ ಮಾಡಿದಾಗ ಅವಾಗ್ಲೂ ನಾವು ಒಂಥರ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ, ಯಾರನ್ನು ನಂಬಕ್ಕಾಗಲ್ವಲ್ಲ ಅಂತ. ಆಮೇಲೆ ಪ್ರೀತಿ, ಅಯ್ಯೋ ನಮ್ಮನ್ನ ಯಾರು ಪ್ರೀತಿಸೋರೇ ಇಲ್ಲ, ಎಲ್ಲ ನಟಿಸ್ತಾರೆ, ನಂಬಕ್ಕಾಗಲ್ಲ ಅಂತ ಇದ್ದಾಗ ನಾವು ಖಂಡಿತ ಧೈರ್ಯ ಗೆಡಬಾರ್ದು. ಅವಾಗ ನಮ್ಮಲ್ಲಿ ಒಂದು ಭರವಸೆ ಅನ್ನೋದು ಒಂದು ಇದ್ರೆ ಮಕ್ಕಳ, ಆ ಭರವಸೆಯಿಂದ ನಾವು ಪುನಃ ಶಾಂತಿ ಪಡಿಬಹುದು, ನಂಬಿಕೆ ಪಡಿಬಹುದು, ಮತ್ತು ಇದು ಪ್ರೀತಿಯನ್ನ ಪಡಿಬಹುದು. ಇದು ಮೇಣದ ಬತ್ತಿ ನಾಲ್ಕು ಮೇಣದ ಬತ್ತಿ ಕಥೆ ಇರ್ಬೋದು, ಆದ್ರೆ ಈ ನಾಲ್ಕನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ನಾವು ಸತ್ಪ್ರಜೆ ಆಗ್ತೀವಿ, ಒಳ್ಳೆ ನಾಗರಿಕರಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಯಾವಾಗ್ಲೂ ಭರವಸೆನೇ ನಮ್ಮ ಶಕ್ತಿಯಾಗಿರ್ಬೇಕು ಅನ್ನೋದು ಈ ಕಥೆಯ ಒಂದು ನೀತಿ. ಇದು ಹೇಗಿದೆ? ಇಷ್ಟ ಆದ್ರೆ ಚಾರು ಫೌಂಡೇಶನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು ಮರೆಯೂ ಕೂಡದು. ಬಾಯ್.